ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ಅಪ್ಡೇಟ್ ಅನ್ನ ಶುರು ಮಾಡೋಣ. ಸೊ ಬಿಗ್ ಬಾಸ್ ಅಪ್ಡೇಟ್ ಏನಾಗ್ತಾ ಇದೆ, ಇವತ್ತು ಬೆಳಗಿನ ಪ್ರೋಮೋದಲ್ಲಿ ಏನ್ ಬಿಟ್ಟಿದ್ದಾರೆ, ಈಗಾಗಲೇ 2 ಪ್ರೋಮೋಗಳನ್ನ ಬಿಟ್ಟಿದ್ದಾರೆ. ಸೊ ಒಂದು ಪ್ರೋಮೋದ ಬಗ್ಗೆ ನಾನು ಇವಾಗ ಹೇಳ್ತಾ ಇದ್ದೀನಿ. ಸೊ ಬಿಗ್ ಬಾಸ್ ಮನೆಯಿಂದ ಧನ್ರಾಜ್ ಅವರು ಹೊರ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಮೊದಲಿಗೆ ಪ್ರೋಮೋ ನೋಡ್ಕೊಂಡು ಬಂದ್ಬಿಡಿ. ಸೊ ಏನಿದೆ ಅಂತ ನೋಡೋಣ. ಸೊ ಓಕೆನಾ. ಹಾಗೇನೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈಗ ಹೊಸ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸೊ ನೀವೀಗ ನೋಡ್ಕೊಂಡು ಬನ್ನಿ, ಓಕೆನಾ. ಸೊ ಇವಾಗ ಶುರು ಆಗ್ತಾ ಇದೆ ನೋಡಿ. ಇಲ್ಲಿ ನೋಡ್ಬಿಟ್ಟಿರ್ಬೋದು ನೀವು, ಧನ್ರಾಜ್ ಅವ್ರಿಗೆ ಇರಕ್ ಆಗ್ತಾ ಇಲ್ಲ ಮನೆಯಲ್ಲಿ, ನಂಗೆ ತುಂಬಾ ಕಷ್ಟ ಆಗ್ತಾ ಇದೆ, ನಾನು ಹೊರಗೆ ಕಳಿಸ್ಬಿಡಿ ಬಿಗ್ ಬಾಸ್ ಅಂತ ಹೇಳಿ ಕನ್ಫ್ಯೂಷನ್ ರೂಮ್ಗೆ ಬಂದು ಅಳ್ತಾ ಇರೋ ವಿಡಿಯೋವನ್ನ ನೀವು ನೋಡ್ತಿರಬಹುದು ಈ ಒಂದು ಪ್ರೋಮೋದಲ್ಲಿ. ಸೊ ಬಿಗ್ ಬಾಸ್ ಅವ್ರಿಗೆ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ. ಸೊ ಯಾಕೆ ಈ ಸಿಚುವೇಶನ್ ಅವ್ರಿಗೆ ಎದುರಾಯ್ತಪ್ಪ ಅಂದ್ರೆ, ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ನಾಮಿನೇಷನ್ ಪ್ರಕ್ರಿಯೆಯಿಂದ ಯಾರು ಹೊರ ಬರಬೇಕು ಅವರಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ಟಾಸ್ಕ್ ಅಲ್ಲಿ ಇವರು ನಿರ್ಣಾಯಕರಾಗಿರ್ತಾರೆ. ಅದರಲ್ಲಿ ಜಗದೀಶ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇವ್ರ ಜೊತೆಗೆ ರೂಡ್ ಆಗಿ ನಡ್ಕೋತಾರೆ, ಜಗಳ ಆಗುತ್ತೆ ಇಬ್ರು ಮಧ್ಯೆ. ಸೊ ಅಲ್ಲಿ ಸ್ವಲ್ಪ ಇವರು ಧನ್ರಾಜ್ ಅವರು ಕುಗ್ತಾರೆ, ಅಲ್ಲಿ ವಾದ ವಿವಾದ ಮಾಡ್ತಾರೆ, ಅವ್ರ ಜೊತೆ ಜಗಳ ಆಡ್ತಾರೆ. ಜಗಳ ಆಡಲ್ಲ ಅಂತ ಅದರಿಂದ ಹೊರಬರ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಇಲ್ಲಿ ಇರಕ್ಕೆ ಆಗ್ತಾ ಇಲ್ಲ, ನನಗೆ ಜಗಳ ಆಡಕ್ ಆಗಲ್ಲ, ಸೊ ನನಗೆ ಕಳಿಸ್ಬಿಡಿ ಅಂತ ಒಂದು ಬಿಗ್ ಬಾಸ್ಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಸೊ ಕಾದ್ ನೋಡ್ಬೇಕಿದೆ, ಬಿಗ್ ಬಾಸ್ ಇವರ ಮಾತನ್ನ ಕೇಳಿ ಮನೆಗೆ ಕಳಿಸ್ತಾರ, ಅಥವಾ ಇನ್ನು ಚೆನ್ನಾಗಿ ಆಡಿ ಅಂತ ಸ್ಟ್ರಾಂಗ್ ಆಗಿ ಹೇಳಿ ಇವ್ರನ್ನ ಅಲ್ಲೇ ಇಟ್ಕೋತಾರ. ಸೊ ಏನ್ ಮಾಡ್ತಾರೆ ಇವ್ರು, ಅಥವಾ ಇವರು ಆಗಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರ, ಈ ವಾರ ನೋಡ್ಬೇಕಾಗತ್ತೆ, ಓಕೆನಾ. ಸೊ ನಿಮ್ ಪ್ರಕಾರ ಈ ಪ್ರೋಮೋ ನೋಡಿದ್ರಲ್ಲ, ಏನ್ ಅನ್ಸುತ್ತೆ? ಧನ್ರಾಜ್ ಅವರು ಸ್ಟ್ರಾಂಗ್ ಆಗಿ ಇರ್ಬೇಕಾ, ಅಥವಾ ಇವ್ರ ಕಡೆಯಿಂದ ಆಗಲ್ಲ ಇವ್ರ ಮನೆಗೆ ಹೋಗ್ಬೇಕಂತ ಹೇಳ್ತೀರಾ ಅಂತ ಕಾಮೆಂಟ್ ಮಾಡಿ, ಓಕೆನಾ.